ಹಾಯ್ ಸ್ನೇಹಿತರೆ, ನಾನಿವತ್ತು ನಿಮಗೆ ಒರಿಜಿನಲ್ ಪಾಣಿ ತೆಗೆಯುವುದು ಮತ್ತು ನಾಡ ಕಚೇರಿ ಸರ್ವಿಸನ್ನು OTP ಇಲ್ಲದೇ ನೀವು ಕಾಸ್ಟ್ ಇನ್ಕಮ್ಮು ಇನ್ನಿತರ ಸೇವೆಗಳಿದಾವಲ್ಲ, ನಾಡ ಕಚೇರಿಯ ಸೇವೆಗಳು ವಿತೌಟ್ OTP ಮೇಲೆ ನೀವು ಹಾಕುವಂಥ ಒಂದು ಐಡಿಯಾನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ನಿಮಗೆ ನಾಡ ಕಚೇರಿಯ ಅಥವಾ ಭೂಮಿ ಆನ್ಲೈನ್ನ ಲಾಗಿನ್ನ ID ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೇನೆ. ಇವಾಗ ನೋಡ್ತಾ ಇದ್ದೀರಾ ಪಾಣಿ ಆನ್ಲೈನ್ ಸರ್ವಿಸ್ ಮತ್ತು ಈ ಕಡೆ ರೈಟ್ ಸೈಡ್ಗೆ NK ಸರ್ವಿಸ್ ಅಂತಿದೆಯಲ್ಲ, ನಾಡ ಕಚೇರಿ ಸರ್ವಿಸ್ ಅಂತ. ಈ ಒಂದು ಐಡಿನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ನೀವು ಗೂಗಲ್ ಸರ್ಚಲ್ಲಿ ಹೋಗಿ rtc.karnataka.gov.in ಅಂತ ಸರ್ಚ್ ಮಾಡಿ. ಈ ರೀತಿಯಾಗಿ ಬರುತ್ತೆ. ಇದೇ ಒಂದು ಲಾಗಿನಲ್ಲಿ ನೀವು ಒರಿಜಿನಲ್ ಪಾಣಿ ಬಾರ್ಕೋಡ್ ಬರುವಂಥ ಪಾಣಿನ ತೆಗೆದುಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಕ್ರಿಯೇಟ್ ಅಕೌಂಟ್ ಅಂತಿದೆಯಲ್ಲ, ಮೊದಲೇ ನೀವು ಇಲ್ಲಿ ಐಡಿಯನ್ನು ಕ್ರಿಯೇಟ್ ಮಾಡ್ಕೋಬೇಕು. ಆನಂತರ ನಿಮಗೆ ಯೂಸರ್ ID ಪಾಸ್ವರ್ಡ್ ಬರುತ್ತೆ. ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡಿ, ನಿಮಗೆ ಈ ರೀತಿಯಾಗಿ ಸಣ್ಣ ಪೇಜ್ ಓಪನ್ ಆಗುತ್ತೆ. ಕ್ರಿಯೇಟ್ ಯುವರ್ ಲಾಗಿನ್ ಅಕೌಂಟ್ ಅಂತ ಬಂದಿದೆ. ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ನಿಮಗೆ ಇಲ್ಲಿ ಆಧಾರ್ ಕಾರ್ಡ್ ಇದ್ದರೆ ಈ ಲಾಗಿನ್ ಕ್ರಿಯೇಟ್ ಮಾಡ್ಕೋಬೋದು. ಮೊದಲಿಗೆ ಫಸ್ಟ್ ನೇಮ್ ಅಂತಿದೆಯಲ್ಲ, ಫಸ್ಟ್ ನೇಮ್ ಇದ್ದಲ್ಲಿ ನಿಮ್ಮ ನೇಮ್ ಎಂಟ್ರ್ ಮಾಡಿ. ನಿಮ್ಮ ನೇಮನ್ನು ಎಂಟ್ರ್ ಮಾಡಿ ನಂತರ ಲಾಸ್ಟ್ ನೇಮಲ್ಲಿ ನಿಮ್ಮ ಲಾಸ್ಟ್ ನೇಮ್ ಏನಿದೆ, ಸರ್ ನೇಮ್ ಅಥವಾ ನಿಮ್ಮ ಅಡ್ಡ ಹೆಸರು ಏನಿದೆ ಅದನ್ನು ಹಾಕಿ. ನಾನಿಲ್ಲಿ ಜಸ್ಟ್ ನನ್ನ ನೇಮನ್ನು ಎಂಟ್ರ್ ಮಾಡಿ ತೋರಿಸ್ತಾ ಇಲ್ಲ, ಜಸ್ಟ್ ನಾನು ಒಂದು ಆಲ್ಫಾಬೆಟಿಕ್ ಎಂಟ್ರ್ ಮಾಡಿ ತೋರಿಸ್ತಾ ಇದ್ದೇನೆ. ನಿಮ್ಗೆ ಹೇಳಿಕೊಡ್ತೇನೆ ಏನೇನು ಎಂಟ್ರ್ ಮಾಡಬೇಕಿಲ್ಲ ಅಂತ. ಇನ್ಫಾರ್ಮೇಷನ್ನು ಗೊತ್ತಾಗಬಾರ್ದಲ್ಲ, ಹಂಗಾಗಿ ನಾನು ನಿಜ ಇರೋದಂತ ಇನ್ಫಾರ್ಮೇಷನ್ ಎಂಟ್ರ್ ಮಾಡ್ತಾಯಿಲ್ಲ. ಇಲ್ಲಿ ಇಮೇಲ್ ID ಕೇಳುತ್ತೆ, ಇಮೇಲ್ IDನ ಎಂಟ್ರ್ ಮಾಡಿ. ನೆಕ್ಸ್ಟ್ ಇಲ್ಲಿ ಯೂಸರ್ ID ಕೇಳುತ್ತೆ. ಯೂಸರ್ ID ನಿಮಗೆ ಯಾವ ರೀತಿಯಾಗಿ ಯೂಸರ್ ID ಇಟ್ಕೋಬೇಕು ಅನಿಸುತ್ತೆ, ನಿಮ್ಮ ನೆನಪಿನಲ್ಲಿ ಬರುವಂಥದ್ದು ಈಸಿಯಾಗಿ ನಿಮಗೆ ಯೂಸರ್ ID ನೆನಪಿರುವಂಥದ್ದು ಯೂಸರ್ ID ಇಲ್ಲಿ ಇಟ್ಕೋಬೇಕು. ಎಲ್ಲನೂ ಕ್ಯಾಪಿಟಲ್ ಅಕ್ಷರಲ್ಲಿ ಇರಬೇಕು, ಆಲ್ಫಾಬೆಟಿಕ್ಕು. ಕ್ಯಾಪಿಟಲ್ ಒಂದು 10 ಅಕ್ಷರ ಕ್ಯಾಪಿಟಲಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ 4 ಅಕ್ಷರ ನಿಮ್ಮ ನಂಬರನ್ನ ಇಟ್ಕೊಳ್ಳಿ, 4 ಸಂಖ್ಯೆದು. ಎಕ್ಸಾಂಪಲ್ ಆಗಿ ABCD ಅಂತ ಒಂದು 10 ಆಲ್ಫಾಬೆಟ್ಟು ಮತ್ತು ಆಮೇಲೆ 1 2 3 ಅಂತ ಈ ರೀತಿಯಾಗಿ ಮೊದಲಿಗೆ ಅಕ್ಷರ, ಆನಂತರ ನಂಬರನ್ನ ಹಾಕ್ಕೊಳ್ಳಿ. ಅಲ್ಲಿ ಎಂಟ್ರ್ ಮಾಡಿ ತೋರಿಸಿ. ಈ ರೀತಿಯಾಗಿ ನಿಮಗೆ ಈಸಿ ಇರೋವಂಥದ್ದು ಎಂಟ್ರ್ ಮಾಡ್ಕೊಳ್ಳಿ. ಇದೇ ಯೂಸರ್ ನೇಮು, ನೀವೇನು ಏನು ಹಾಕ್ತಿರಲ್ಲ ಅದೇ ಯೂಸರ್ ನೇಮ್ ಹಾಕಿ ನೆಕ್ಸ್ಟ್ ನೀವು ಲಾಗಿನ್ನಲ್ಲಿ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಯಾವ ರೀತಿ ಇರಬೇಕಂದ್ರೆ, ಮೊದಲಿಗೆ ಸ್ಮಾಲ್ ಲೆಟರು, ಆಮೇಲೆ ಒಂದು ಸ್ಪೆಷಲ್ ಕ್ಯಾರೆಕ್ಟ್ರು, ಸ್ಟಾರು, ಅಥವಾ ಏನಾದರೂ $, ಸಿಂಬಲ್ಲು ಏನಾದರೂ ಇಟ್ಕೊಳ್ಳಿ, ಒಂದು ಸ್ಪೆಷಲ್ ಕ್ಯಾರೆಕ್ಟ್ರು. ಆಮೇಲೆ ನಂತರ ಕ್ಯಾಪಿಟಲ್ ಅಕ್ಷರನ ಮಾಡ್ಕೊಳ್ಳಿ. ಆಮೇಲೆ ನಂಬರು 3 ಥರ ಇರಬೇಕಾಗುತ್ತೆ. ಸ್ಮಾಲ್ ಲೆಟರು, ಕ್ಯಾಪಿಟಲ್ ಲೆಟರು ಮತ್ತು ಸಿಂಬಲ್ಲು, ನೆಕ್ಸ್ಟ್ ನಂಬರು. ಇಷ್ಟು ಸೇರಿಸಿ ಒಳಗೊಂಡಿರೋವಂಥದ್ದು ಪಾಸ್ವರ್ಡನ್ನು ನೀವು ಇಟ್ಕೋಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ಸ್ಮಾಲ್ ABC, ಆಮೇಲೆ ಆಮೇಲೆ ಮತ್ತು ಕ್ಯಾಪಿಟಲ್ ABC, ಆಮೇಲೆ 1 2 3 ಈ ರೀತಿಯಾಗಿ ನೀವು ಇಟ್ಕೋಬೇಕಾಗುತ್ತೆ. ಮತ್ತು ಕನ್ಫರ್ಮ್ ಮಾಡುವ ಅದನ್ನೇ ಇನ್ನೊಮ್ಮೆ ಹಾಕಿ ಪಾಸ್ವರ್ಡನ್ನು ಕನ್ಫರ್ಮ್ ಮಾಡಿ. ಮೊದಲು ಏನಾಕಿರ್ತಾರೆ ಅದನ್ನು ಇನ್ನೊಮ್ಮೆ ಹಾಕಿ. ನೆಕ್ಸ್ಟ್ ಇಲ್ಲಿ ಐ ಕನ್ಸೆಂಟ್ ಆ್ಯಂಡ್ ಅಂತ ಇಲ್ಲಿದೆಯಲ್ಲ ಕೆಳಗಡೆ, ಅದನ್ನು ಟಿಕ್ ಮಾಡ್ಕೊಳ್ಳಿ. ಐ ಕನ್ಸೆಂಟ್ ಆ್ಯಂಡ್ ವಾಲಂಟ್ರಿ ಆಪ್ಷನ್ 2 ಅಂತಿದೆಯಲ್ಲ, ಅದನ್ನು ಟಿಕ್ ಮಾಡ್ಕೊಳ್ಳಿ. ಭೂಮಿ ವ್ಯಾಲೆಟ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ, ಅದನ್ನು ಟಿಕ್ ಮಾಡ್ಕೊಳ್ಳಿ. ಓದಿಗೇಸಿ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಲೋಡಿಂಗ್ ತೊಗೊಂಡ ನಂತರ ಇಲ್ಲಿ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದ ನಂತರ ನೇಮ್ ಆ್ಯಸ್ ಇನ್ ಆಧಾರ್ ಕಾರ್ಡ್ ಅಂತಿದೆ. ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ನಿಮ್ಮದು, ಆ ಹೆಸರನ್ನು ಇಲ್ಲಿ ಎಂಟ್ರ್ ಮಾಡಿ. ನಾನು ನೇಮ್ ಎಂಟ್ರ್ ಮಾಡಿ ತೋರಿಸ್ತಾ ಇಲ್ಲ, ಜಸ್ಟ್ ಹೇಳಿಕೊಡ್ತಿದ್ದೀನಿ. ನೇಮ್ ಎಂಟ್ರಿ ಮಾಡಿದ ನಂತರ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ನೆಕ್ಸ್ಟ್ ಅದಾದ ನಂತರ ಆಧಾರ್ ನಂಬರ್ನ ಎಂಟ್ರ್ ಮಾಡಿ. ಆಧಾರ್ ಕಾರ್ಡ್ ಎಂಟ್ರ್ ಮಾಡಿದ ನಂತರ ಇಲ್ಲಿ ಅಡ್ರೆಸ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಅಡ್ರೆಸ್ ಇದೆ, ಫುಲ್ ಅಡ್ರೆಸ್ಸನ್ನು ಇಲ್ಲಿ ಎಂಟ್ರ್ ಮಾಡಿ. ಅಡ್ರೆಸ್ ಹಾಕಿದ ನಂತರ ನೆಕ್ಸ್ಟ್ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಎಂಟ್ರ್ ಮಾಡಿ. ಮೊಬೈಲ್ ನಂಬರ್ ಎಂಟ್ರ್ ಮಾಡಿದ ನಂತರ ಇಲ್ಲಿ ಕ್ಲಿಕ್ ಕೇರ್ ಸೆಂಡ್ OTP ಅಂತಿದೆ ರೈಟ್ ಸೈಡ್ಗೆ. ಅಲ್ಲಿ ಕ್ಲಿಕ್ ಕೇರ್ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಿಮಗೆ OTP ಬರುತ್ತೆ. ಆ OTPನ ಇಲ್ಲಿ OTP ಅಂತಿದೆಯಲ್ಲ ಬಾಕ್ಸಲ್ಲಿ, ಆ ಬಾಕ್ಸಲ್ಲಿ OTP ಹಾಕಿ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣುತ್ತಲ್ಲ, ಆ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಎಂಟ್ರ್ ಮಾಡಿ. ಈ ಬಾಕ್ಸಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿದ ನಂತರ ಇಲ್ಲಿ ನೋಡಿ ಸೈನ್ ಅಪ್ ಆರ್ ಸಬ್ಮಿಟ್ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಸಕ್ಸಸ್ಫುಲ್ಲಿ ಕ್ರಿಯೇಟೆಡ್ ಯುವರ್ ಅಕೌಂಟ್ ಅಂತ ಬರುತ್ತೆ.
ಶೋ ಆಗುತ್ತೆ. ನಿಮ್ಮ ಮೇಲ್ಗಡೆ ಏನು ಇಟ್ಕೊಂಡ್ರೆ ಯೂಸರ್ ನೇಮ್ ಪಾಸ್ವರ್ಡು ಅದನ್ನೇ ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಮೆಸೇಜ್ ಕೂಡ ಬರುತ್ತೆ ಕನ್ಫರ್ಮೇಷನ್ ರಿಜಿಸ್ಟ್ರೇಷನ್ ಆಗಿದೆ ಅಂತ. ಈ ರೀತಿಯಾಗಿ ನೀವು ಆನ್ಲೈನ್ ಮೂಲಕ ಐಡಿನ ಕ್ರಿಯೇಟ್ ಮಾಡ್ಕೋಬೋದು. ಇದಾದ ನಂತರ ವ್ಯಾಲೆಟ್ ಐಡಿ ಸಕ್ಸಸ್ಫುಲ್ಲಿ ಕ್ರಿಯೇಟ್ ಆದ ನಂತರ ಇದಕ್ಕೆ ನೀವು ವ್ಯಾಲೆಟ್ನ ರೀಚಾರ್ಜ್ ಮಾಡ್ಕೋಬೇಕು. ಲಾಗಿನ್ ಆದ ನಂತರ ಅಲ್ಲಿ ವ್ಯಾಲೆಟ್ ಅಂತ ಆಪ್ಷನ್ಸ್ ಇರುತ್ತೆ. ಆ ಒಂದು ವ್ಯಾಲೆಟ್ ಆಪ್ಷನ್ನಲ್ಲಿ ನೀವು ಮಿನಿಮಮ್ 500 ರೂಪಾಯಿ ರೀಚಾರ್ಜ್ ಮಾಡ್ಕೊಳ್ಳೇಬೇಕು. 500ಕ್ಕಿಂತ ಕೆಳಗಡೆ ಕಡಿಮೆ ಅಮೌಂಟ್ ನೀವು ರೀಚಾರ್ಜ್ ಮಾಡ್ಕೋಕ್ಕಾಗಲ್ಲ. ಫಸ್ಟ್ ಟೈಮ್ 500 ಮಾಡಲೇಬೇಕು. ಎವ್ರಿ ಟೈಮ್ 500 ರೂಪಾಯಿ ಇರೋದು. 500 ಮೇಲ್ಗಡೆ ಎಷ್ಟೋ 10,000ವರೆಗೂ ನೀವು ರೀಚಾರ್ಜ್ ಮಾಡ್ಕೋಬೋದು. ಅಮೌಂಟ್ ಲೋಡ್ ಆದ ನಂತರ ನೀವು ಒರಿಜಿನಲ್ ಬಾರ್ಕೋಡ್ ಪಾಣಿ ತೆಗಿಬೋದು. ಮತ್ತು ನಾಡ ಕಚೇರಿ ಸರ್ವಿಸ್ ನೀವು ಕಾಸ್ಟ್ ಇನ್ಕಮ್ ಏನೋ ಬೇಕಾದ್ರೆ ಹಾಕೋಬೋದು. ಇದಿಷ್ಟು ನಾಡ ಕಚೇರಿ ವ್ಯಾಲೆಟ್ನ ಐಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಳಿಕೊಟ್ಟಿದ್ದೇನೆ. ನೆಕ್ಸ್ಟ್ ಮತ್ತೆ ಇದೇ ಥರ ವೀಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮ್ಮ ಚಾನಲನ್ನು ನೋಡ್ತಾ ಇರಿ. ಥ್ಯಾಂಕ್ ಯು.